ಅದಕ್ಕೆ ಬೇಕಾದಂತಹ ಹೋರಾಟ ಮಾಡುವಂತಹದ್ದು ಎಲ್ಲಿಯೋ ಒಂದು ಅಧರ್ಮವಾಗಿ ಯಾವ ಕಾರ್ಖಾನೆ ಅಥವಾ ಯಾವ ಗ್ರಾಮ ಯಾವ ಮನೆ ಅಧರ್ಮವಾಗಿ ಪರಿಸರವನ್ನ ಅಸ್ವಚ್ಛಂದವಾಗಿ ನೋಡ್ತಾ ಇದೆಯೋ ಅವರ ವಿರುದ್ಧ ನಾವು ತಿರುಗಿ ಹೇಳಬೇಕಾಗಿದೆ ಸಹೋದರರೇ. ಗ್ರಾಮ ಪಂಚಾಯಿತಿಗಳಂತಹ ಪಂಚಾಯಿತಿಗಳಲ್ಲಿ ಅಥವಾ ಸರ್ಕಾರದ ಪರಿಸರ ಸಂರಕ್ಷಣಾ ಇಲಾಖೆಗಳಲ್ಲಿ ನಾವು ನಮ್ಮ ದೂರನ್ನ ದಾಖಲಿಸಿಕೊಂಡು ಆ ರೀತಿಯಾದಂತಹ ಸ್ವಚ್ಛಂದವಾದಂತಹ ಆ ಪರಿಸರವನ್ನ ನಾವು ಸ್ವಚ್ಛವಾಗಿ ಇಡಲು ಅವರಿಗೆ ಒಂದು ಮಾಹಿತಿಯನ್ನ ನೀಡಬೇಕು. ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ರೆ ಮಾತ್ರವೇ ಈ ಪರಿಸರವು ಇಂದಿನ ಈ ಪೀಳಿಗೆಯು ಮುಂದಿನ ಪೀಳಿಗೆಗೆ ನಾವು ಪರಿಸರ ಸಂರಕ್ಷಣೆ ಮಾಡಿ ಹಸ್ತಾಂತರಿಸಲು ನಮಗೆ ಸಾಧ್ಯವಾಗುತ್ತದೆ ಸಹೋದರರೇ. ನಾವು ಮಾತ್ರ ಬರೀ ಮೋಜು ಮಸ್ತಿಗಳಲ್ಲಿ ಮುಳುಗಿಕೊಂಡು ಇಂದಿನ ಈ ಒಂದು ಕಾಲದಲ್ಲಿ ಈ ಫ್ಯಾಕ್ಟರಿಗಳಲ್ಲಿ ನಾವು ದುಡಿತಾವೆ, ನಮ್ಮ ಫ್ಯಾಕ್ಟರಿ ಎಂದು ಹೇಳುತ್ತಾ ನಾವು ಅಲ್ಲಿ ಬರುವಂತಹ ತ್ಯಾಜ್ಯಗಳು ನಾವು ಏನು ಮಾತಾಡುವುದು ಬೇಡ, ನಾವು ಮಾತಾಡಿದ್ರೆ ನಮ್ಮ ಸಂಬಳಗಳು ಅಥವಾ ನಮಗೆ ಸಿಗುವಂತಹ ಎಲ್ಲ ವೇತನಗಳು ಅಲ್ಲಿ ಕಟ್ ಮಾಡಬಹುದು ಎನ್ನುವಂತಹ ಉದ್ದೇಶದಿಂದ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮಗೂ ಅದರ ವೈಫಲ್ಯ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮಾತ್ರವಲ್ಲ, ನಮಗೆ ಹುಟ್ಟುವಂತಹ ಮಕ್ಕಳು ಮುಂದಿನ ಪೀಳಿಗೆಯು ಕೂಡ ಅದರ ತೊಂದರೆಯನ್ನ ಅನುಭವಿಸಬೇಕಾಗುತ್ತದೆ ಸಹೋದರರೇ. ಆದ್ರಿಂದ ಪರಿಸರ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆ. ಸ್ವಚ್ಛ ಗ್ರಾಮ ಸ್ವಚ್ಛಧಾಮ ಎನ್ನುವಂತಹ ಈ ತರದ ವಾಕ್ಯಗಳೊಂದಿಗೆ ಈ ರೀತಿಯಾದಂತಹ ವಾಕ್ಯಗಳಿಗೆ ಬದ್ಧರಾಗಿಕೊಂಡು ಇಂದಿನ ಈ ಪರಿಸರ ಸಂರಕ್ಷಣೆಯನ್ನ ಮಾಡಿ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಮಾತ್ರ ಬೋಧಿಸುತ್ತಾ ಈ ಒಂದು ವೇದಿಕೆಯಲ್ಲಿ ನಾನು ನನ್ನ ಈ ಚಿಕ್ಕವಾದ ಭಾಷಣವನ್ನ ಚೊಕ್ಕವಾಗಿ ಕೊನೆಗೊಳಿಸುತ್ತಿದ್ದೇನೆ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.